ತನ್ನನ್ನು ಮುಟ್ಟುವವರು ಯಾರಿಲ್ಲ, ತನ್ನನ್ನು ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ ಯಾರು ಅನ್ನುವ ಸ್ಥಿತಿಯಲ್ಲಿ ದರ್ಶನ್ ತಲುಪಿದ್ದ. ಫಸ್ಟ್ ಹಿ ಲಾಸ್ಟ್ ಆಲ್ ಇಸ್ ಗುಡ್ ಫ್ರೆಂಡ್ಸ್. ತಾನು ಬೆಳೆಯುವಾಗಿದ್ದ ಒಟ್ಟಿಗಿದ್ದವರನ್ನು ಒಬ್ಬೊಬ್ಬರನ್ನೇ ಕಳ್ಕೊಳ್ಳಿಕ್ಕೆ ಶುರು ಮಾಡಿದಂತಹ ದರ್ಶನ್ ತನ್ನ ಅರೋಗೆನ್ಸಿಯಿಂದ ಇವತ್ತು ಜೀವನವನ್ನೇ ಕಳ್ಕೊಳ್ಳುವಂತಹ ಸ್ಥಿತಿಗೆ ಬಂದ್ಬಿಟ್ಟಾನೆ. ವೆರಿ ಸಿಂಪಲ್. ನೀವು ಫಸ್ಟಾಗಿ ಕೇಳ್ತಿರ್ಬೋದು ಶರತ್, ಎಸ್ ಸರ್, ಮಾಧ್ಯಮದವರ ಬಗ್ಗೆ ಒಂದು ವಿಡಿಯೋ ಹರಿಬಿಡ್ತಾರೆ, ಆಡಿಯೋ ಹರಿಬಿಡ್ತಾರೆ. ಎಂತೆಂಥ ಮಾತುಗಳನ್ನು, ಆಡಬಾರದಂಥ ಮಾತುಗಳನ್ನು ಒಬ್ಬ VVIP ಸೆಲೆಬ್ರಿಟಿ ಅಂತ ಹೇಳುವವನು ಆಡ್ತಾನೆ ಕುಡಿದ್ಬಿಟ್ಟು. ಇಡೀ ಮಾಧ್ಯಮಗಳು ಮೊದಲು ಬ್ಯಾನ್ ಮಾಡಿದ್ದು ದರ್ಶನನ್ನು ಪವರ್ ಟಿವಿ. ವಿ ಬ್ಯಾನ್ ಇಮ್, ನಾವು ಬ್ಯಾನ್ ಮಾಡಿಬಿಡ್ತೀವಿ ಅವನು. ಆ ಎರೋಗೆನ್ಸಿ ಎಲ್ಲಿವರೆಗೆ ನಾನು ನೋಡಿದ್ದೀನಿ ಅಂದರೆ, ಬಳ್ಳಾರಿ ಜೈಲಿಂದ ಮನೆ ಊಟ ಹೋಗುವಾಗಲೂ ಹೊರಗಡೆ ಬರುವಾಗ ಮೀಡಿಯಾದವರ ಕ್ಯಾಮ್ರಾ ನೋಡಿದರೆ ಮಿಡಲ್ ಫಿಂಗರ್ ತೋರಿಸ್ಕೊಂಡು ಬರುವಷ್ಟು ಎರೋಗೆನ್ಸಿ ಅಲ್ಲಿವರೆಗಿತ್ತು. ಕೊಲೆಗಾರನಾಗಿ, ಕೊಲೆ ಆರೋಪಿಯಾಗಿ ಜೈಲು ಸೇರಿದ ಮೇಲೂ ಕೂಡ ದರ್ಶನ್ 0.1% ಅದನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ಇವತ್ತು ಎಷ್ಟೋ ಜನರಿಗೆ ಹೌದು ಸ್ವಲ್ಪ ಥರದ ಪಶ್ಚಾತ್ತಾಪ ಇರಬಹುದು. ಏನೋ ಒಂದು ಯಂಗ್ ಇರುವಾಗಲೇ ಹುಡುಗ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿಕೊಂಡು ಜೀವನವನ್ನು ಹಾಳು ಮಾಡಿಕೊಂಡಂತ ಇದ್ರೂ ಕೂಡ ದರ್ಶನ್ನ ಆ್ಯಟಿಟ್ಯೂಡು, ದರ್ಶನ್ನ ಕ್ಯಾರೆಕ್ಟರು, ದರ್ಶನ್ನು ತನ್ನನ್ನು ತಾನು ನಡೆಸಿಕೊಂಡಂತಹ ರೀತಿ, ದರ್ಶನ್ನು ಅವರ ಸುತ್ತ ಇರುವ ಏನು ಫ್ಯಾನ್ ಫಾಲೋವರ್ಸ್ ಅಂತ ಇರ್ತಾರಲ್ಲ ಅವರನ್ನು ಬೆಳೆಸಿದಂತಹ ರೀತಿ ಎಲ್ಲವನ್ನು ನೋಡಿದಾಗ ಸೆಲೆಬ್ರಿಟಿ ದರ್ಶನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವನೊಬ್ಬ ಸಮಾಜಘಾತುಕ, ಇವನೊಬ್ಬ ಕೊಲೆ ಆರೋಪಿ, ಇವನೊಬ್ಬ ಸಮಾಜಕ್ಕೆ ಮಾದರಿ ಅಲ್ಲದಂತಹ ಮನುಷ್ಯ, ಇವನಿಗೆ ಆಗಿದ್ದು ಶಾಸ್ತಿ ಸರಿಯಾಗಿದೆ ಅನ್ನುವ ಭಾವನೆ ಇವತ್ತು 90% ಪೀಪಲ್ ವಿಲ್ ಅಕ್ನಾಲಜ್ ಇಟ್. ಎಸ್, ಇಟ್ ಈಸ್ ನಾಟ್ ಈಸಿ. ದಿಸ್ ಇಸ್ ನಾಟ್ ಎ ಈಸಿ ಕಾಲ್ ಟು ದರ್ಶನ್. ಹೌದು, ಅದರ ಒಟ್ಟಿಗೆ ಪವಿತ್ರ ಗೌಡ ನೋಡ್ತೀರಾ, ಇವತ್ತು ಎರೋಗೆನ್ಸಿ ಟು ದ ಕೋರ್. ಇವತ್ತು ರೀಲ್ಸ್ ರಾಣಿ ಕರೆಕ್ಟಾಗಿ ರೆಡಿ ಆಗಿಬಿಟ್ಟು ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟು ಹೊರಗಡೆ ಬರುವಾಗ ಕೆಳಗಡೆ ಇಳೀತಾ ಬರುವಾಗ ಯಾರೋ ಒಬ್ಬರು ಬೀಳ್ತಾರೆ. ಪೊಲೀಸ್ ಅವರಿಗೆ ಆ ರೂಡ್ ಲ್ಯಾಂಗ್ವೇಜಲ್ಲಿ ಮಾತಾಡೋದನ್ನು ನಾವು ಬಾಡಿ ಲ್ಯಾಂಗ್ವೇಜನ್ನು ನೋಡಿದ್ದೀವಿ. ಸಮಾಜಕ್ಕೆ ಒಬ್ಬ VVIP ಆದಮೇಲೆ, ಒಬ್ಬ ಸೆಲೆಬ್ರಿಟಿ ಆದಮೇಲೆ, ಒಬ್ಬ ಹೀರೋ ಆದಮೇಲೆ ಅವನು ಹೀರೋ ಆಗಿ ಬದುಕಿ ತೋರಿಸಿ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ನಮ್ಮಲ್ಲಿ ಅಂತಹ ಮಾದರಿಗಳು ತುಂಬ ಇದ್ದಾರೆ. ಇಫ್ ಯು ಸಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಅವರಿರ್ಬೋದು, ವಿಷ್ಣುವರ್ಧನ್ ಅವರಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಿರ್ಬೋದು, ಎಲ್ಲ ತುಂಬ ಜನ ಚಿಕ್ಕ ಚಿಕ್ಕ ಯುವನ್ ಆ್ಯಕ್ಟರ್ಸ್ಗಳು ಕೂಡ ಬದುಕಿ ಬಾಳುವಾಗ ಅವರು ಮಾದರಿಯಾಗಿ, ಅವರು ಹೀರೋಗಳಾಗಿ ನಮಗೂ ಇವತ್ತು ನೆನಪಿನಲ್ಲಿ ಅಚ್ಚಳಿಯದೆ ಉಳಿಯುವವರಾಗಿ ಹೋಗಿದ್ದಾರೆ. ಇನ್ನು ಕೆಲವರಿದ್ದಾರೆ, ಜೀವಂತ ಇರುವವರಲ್ಲೂ ಕೂಡ ಹಲವು ನಟ ನಟಿಯರು ನಮಗೆ ಮಾದರಿಯಾಗಿ, ಹೌದು ಇವರು ಹೇಳುವ ಮಾತನ್ನು ನಾವೆಲ್ಲ ಅನುಸರಿಸಬೇಕು, ಇವರ ಥರ ಜೀವನ ಶೈಲಿಯನ್ನು ಮಾಡಬೇಕು, ಇವರು ತೋರಿಸುವಂತಹ ಫಿಲ್ಮ್ ಏನಿದೆ ಆ ಥರ ನಾವು ಇರಬೇಕು ಅನ್ನೋ ಫಾಲೋ ಮಾಡುವವರು ಇದ್ದಾರೆ. ಆದರೆ ದರ್ಶನ್ ಮಾಡಿ ತೋರಿಸಿದಂತಹ ಜೀವನ ಇದೆ ಅಲ್ವಾ, ಅದು ಸಮಾಜಘಾತುಕ ಜೀವನ. ಸಮಾಜಕ್ಕೆ ಒಂದು ಸದೃಢ ಸಮಾಜ ಅಥವಾ ಒಳ್ಳೆಯ ಸಮಾಜಕ್ಕೆ ಬದುಕುವಂತಹ ಜೀವನವನ್ನು ದರ್ಶನ್ ಮಾಡಿಲ್ಲ. ಕಾಂಟ್ರವರ್ಸರಿ ಟು ಕಾಂಟ್ರವರ್ಸರಿ ಇರುತ್ತೆ, ಪರ್ಸನಲ್ ಲೈಫಲ್ಲೂ ಕಾಂಟ್ರವರ್ಸರಿ ಇರುತ್ತೆ, ಅದು ಅವರವರ ಪರ್ಸನಲ್ ಲೈಫ್ ಆದರೂ ಕೂಡ ಅದನ್ನು ನಿಭಾಯಿಸಿದ ರೀತಿ ಸರಿ ಇರಲಿಲ್ಲ ಅನ್ನೋದಿತ್ತು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಹಲವು ಕಾಂಟ್ರವರ್ಸರಿಗಳಲ್ಲಿ ದರ್ಶನ್ ಬಿದ್ದರೂ ಬುದ್ಧಿ ಕಲ್ತಿಲ್ಲ ಅಂತ ಆಯಿತು. ಮಾತಾಡಿದ ಕೂಡಲೇ ಎಲ್ರಿಗೆ ತಾನು ಇರುವುದೇ ಹೀಗೆ, ಏನಾಯ್ತು ಈಗ ನಾನು ಇರುವುದೇ ಹೀಗೆ ಅಂತ ಬದುಕ್ತಾ ಇದ್ದ ದರ್ಶನ್ ಇವತ್ತು ಸುಪ್ರೀಂ ಕೋರ್ಟನ್ನು ಹೇಳಿದೆ, ನಾನು ಇರುವುದೇ ಹೀಗೆ, ಕಾನೂನು ಇರುವುದೇ ಹೀಗೆ, ನಮ್ಮ ಸಂವಿಧಾನ ಇರುವುದೇ ಹೀಗೆ, ಈ ಹೀಗೆಯಲ್ಲಿ ನೀನು ಎಲ್ಲಿರಬೇಕು ಅಲ್ಲೇ ಇರಬೇಕು ಅನ್ನುವ ಒಂದು ಸಂದೇಶವನ್ನು ಇವತ್ತು ಕಳಿಸಿದೆ. ಎಸ್, ಜಡ್ಜ್ಮೆಂಟ್ ಆದಮೇಲೆ ಏನಾಗುತ್ತೆ ಅನ್ನೋದು ಇವತ್ತು ಸರೆಂಡರ್ ಆಗಿದೆ. ಈಗಾಗಲೇ 6 ಜನರನ್ನು 7 ಜನರನ್ನು ಕರ್ಕೊಂಡ್ಬಂದವ್ರೆ. ಇನ್ನು ಮೆಡಿಕಲ್ ಟ್ರೀಟ್ಮೆಂಟ್, ಏನು ಮೆಡಿಕಲ್ ಟೆಸ್ಟ್ ಆಗುತ್ತೆ, ಅದರ ನಂತರ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿ ಇವತ್ತು ಬಿಟ್ಟು ಬರಬಹುದು. ದೆನ್ ದೇ ಹ್ಯಾಸ್ ಟು ಡಿಸೈಡ್ ವೆದರ್ ಇಟ್ ಈಸ್ ಇನ್ ಬಳ್ಳಾರಿ ಕೋರ್ಟ್
ಬ್ಯಾಂಗ್ಳೂರ್ ಕೋರ್ಟ್, ಅದರಲ್ಲಿ ಇನ್ನೂ ಕನ್ಫ್ಯೂಷನ್ಗಳು ನಡೀತಾ ಇದೆ. ಮೇ ಬಿ ಟುಡೇ ಇನ್ ಬ್ಯಾಂಗ್ಳೂರ್ ಕೋರ್ಟ್, ನಾಳೆ ಬಳ್ಳಾರಿ ಕೋರ್ಟ್ಗೆ ಬಿಟ್ಟು ಬರಲಬಹುದು, ಅಥವಾ ಕ್ಲಾರಿಫಿಕೇಶನ್ಗೆ ಕೇಳಬಹುದು, ಯಾವ ಕೋರ್ಟಲ್ಲಿ ಇಡಬೇಕು ಅನ್ನೋದನ್ನು ಕೇಳಬಹುದು. ದಟ್ ಈಸ್ ಒನ್ ಮೋರ್ ಸ್ಟೆಪ್. ಬಟ್ ಹಿಯರ್ ಸುಪ್ರೀಂ ಕೋರ್ಟ್ ಅಗೇನ್ ಸ್ಟೇಟೆಡ್ ಹಿಯರ್ ಟ್ರಯಲ್ ಇಮಿಡಿಯೇಟ್ಲಿ ಶುರು ಮಾಡಬೇಕು ಅನ್ನೋದು. ಡೋಂಟ್ ಡಿಲೇ ಇಟ್. ನೀವು ನೋಡಿದ್ರಿ, ಅತಿ ತ್ವರಿತವಾಗಿ ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಪ್ರಜ್ವಲ್ ರೇವಣ್ಣ ಕೇಸನ್ನು ನೋಡಿದ್ದೀವಿ. ಹೌ ಬ್ಯೂಟಿಫುಲ್ ಇಟ್ ಈಸ್ ಡನ್. ಎಷ್ಟು ಬೇಗ ಅದನ್ನು ಟ್ರಯಲ್ ಮಾಡಲಾಯಿತು, ಎಷ್ಟು ಬೇಗ ಜಡ್ಜ್ಮೆಂಟ್ ಬಂತು ಅಂತ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಈಗ ಜಡ್ಜ್ಮೆಂಟ್ ಅಂದರೆ ಟ್ರಯಲ್ ಇಮಿಡಿಯೇಟ್ಲಿ ಟು ಸ್ಟಾರ್ಟ್ ಅಂದರೆ ನೆಕ್ಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗ್ಬೋದು. ಮೇ ಬಿ ಅನದರ್ 6 month ಟೈಮಲ್ಲಿ ಜಡ್ಜ್ಮೆಂಟು ಬರ್ಬೋದು. ಕರೆಕ್ಟ್. ಅಲ್ಲಿಯವರೆಗಂತೂ ಟ್ರಯಲ್ ಮುಗಿಯುವವರೆಗಂತೂ ದರ್ ಇಸ್ ನೋ ಕ್ವಶನ್ ಆಫ್ ಹಿ ಗೆಟ್ ಬೇಲ್ಸ್ ಆರ್ ಹಿ ಹ್ಯಾವ್ ಎನಿ ಚಾನ್ಸಸ್ ಟು ಅಪೀಲ್. ಅದರ ನಂತರ ಏನಾಗ್ಬೋದು ಅಂತ, ಈವನ್ ಇಫ್ ಹಿ ಕನ್ವಿಕ್ಟೆಡ್ ಆರ್ ಅಕ್ವಿಟೆಡ್ ಆದರೆ ಆಟೋಮೆಟಿಕ್ ಹೊರಗಡೆ ಬರ್ತಾರೆ. ಇಫ್ ಈಸ್ ಕನ್ವಿಕ್ಟೆಡ್ ಹಿ ಕ್ಯಾನ್ ಗೋ ಫಾರ್ ಸ್ಟೇ ಆಫ್ ದ ಆರ್ಡರ್. ಆ ಥರನೂ ಹೊರಗಡೆ ಬರುವ ಚಾನ್ಸಸ್ ಇದೆ ಕೆಲವೊಮ್ಮೆ. ಆದರೆ ದರ್ಶನ್ನ ಇವತ್ತಿನ ಜಡ್ಜ್ಮೆಂಟ್ ಲ್ಯಾಂಡ್ ಮಾರ್ಕ್ ಅಂತ ನಾವೇನಕ್ಕೆ ಹೇಳ್ತೀವಿ, ವೈ ವಿ ಕಾಲ್ ಎಸ್ ಎ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಜಡ್ಜ್ ಹಿಮ್ಸೆಲ್ಫ್ ಈಸ್ ಟೋಲ್ಡ್. ಈ ಜಡ್ಜ್ಮೆಂಟ್ಗಳು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಬೇಕು ಅನ್ನೋದನ್ನು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಯರ್ ಆಗಿ ಬರ್ತಾರೆ, ಇದನ್ನು ದಿಸ್ ಜಡ್ಜ್ಮೆಂಟ್ ಹ್ಯಾಸ್ ಟು ಬಿ ಸರ್ಕ್ಯುಲೇಟೆಡ್. ಈ ಜಡ್ಜ್ಮೆಂಟು ಎಲ್ಲ ಹೈಕೋರ್ಟ್ಗಳಿಗೆ, ಎಲ್ಲ ರಾಜ್ಯದ ಹೈಕೋರ್ಟ್ಗಳಿಗೆ ತಲುಪಬೇಕು. ಅದು ಅಲ್ಲದೆ ಎಲ್ಲ ಕೋರ್ಟ್ ಜೈಲುಗಳಿಗೆ, ಆ ಸ್ಟೇಟಿನ ಅಥಾರಿಟಿಯ ಮೂಲಕ ಎಲ್ಲ ಜೈಲುಗಳಿಗೆ ಈ ಕಾಪಿ ಸರ್ಕ್ಯುಲೇಟ್ ಆಗಬೇಕು ಅಂತ ಹೇಳಿದ್ದಾರೆ. ನಾವು ಹಿಯರ್ ಇದು ನಾನು ಹೇಳ್ತಾ ಇದ್ದೀನಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಯಾಕೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ದಿಸ್ ಜಡ್ಜ್ಮೆಂಟ್ ಈಸ್ ನಾಟ್ ಓನ್ಲಿ ಫಾರ್ ದರ್ಶನ್ ಆ್ಯಂಡ್ 6 others. ಈ ಜಡ್ಜ್ಮೆಂಟ್ ಈಗ ಯಾರಿಗೆಲ್ಲ ಅನ್ವಯಿಸುತ್ತಾ ಇದೆ ಅಂತ ನೀವು ಸಿ ದ ಆಕ್ಷನ್ಸ್ ಟುಡೇ ವಿತ್ ದ ಪೊಲೀಸ್. ಎಷ್ಟು ಬೇಗ ಕ್ವಿಕ್ ಆಕ್ಷನ್ಗಳು ಆದವು. 6 ಜನಗಳನ್ನು ಜಡ್ಜ್ಮೆಂಟ್ ಆಗಿ ಎಷ್ಟು ಹೊತ್ತಿನಲ್ಲಿ ಅವರನ್ನು ಕವರ್ ಮಾಡಲಾಯಿತು, ಯಾವ ರೀತಿಯಲ್ಲಿ ಅವರನ್ನು ಕಸ್ಟಡಿಗೆ ತಗೊಳ್ಳಲಾಯಿತು, ಆ ಪ್ರೊಸೆಸ್ ನೋಡಿ. ದಿಸ್ ಪ್ರೊಸೆಸ್ ಸೇಸ್ ಹೌ ಸ್ಟ್ರಾಂಗ್ ಅವರ್ ಈ ನ್ಯಾಯಾಂಗ ವ್ಯವಸ್ಥೆ ಇದೆ ಅಲ್ಲ, ಸುಪ್ರೀಂ ಕೋರ್ಟ್ ಅನ್ನುವ ಒಂದು ವ್ಯವಸ್ಥೆ ಇದೆ ಅಲ್ಲ, ಅದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದಕ್ಕೆ ಉದಾಹರಣೆ ಇದು. ಬಿಫೋರ್ ಕಾಪಿ ಗೆಟ್ಸ್ ಇನ್ ಆರ್ಡರ್ ಆಗಿದೆ ಅಷ್ಟೇ. ಎವ್ರಿ ಪೀಪಲ್ ದೇ ನೋ ದ್ಯಾಟ್ ವಾಟ್ ವಿಲ್ ಹ್ಯಾಪನ್. ಇವತ್ತು ನಾವು ಮಾಡಿಲ್ಲ ಅಂದರೆ ಏನಾಗಬಹುದು ಅನ್ನುವ ಅರಿವು ಅವರಿಗೆ ಆಗ್ಬಿಟ್ಟಿದೆ, ಪೊಲೀಸ್ ಅವರಿಗೆ. ಸೇಮ್ ವೇ ಟುಡೇ ಟು ಎಂಟೈರ್ ಹೈಕೋರ್ಟ್ ಇನ್ನು ಮುಂದಿನ ಬೇಲ್ ಪಿಟಿಷನ್ಗಳಿಗೆ, ಮುಂದಿನ ಈ VVIP ಟ್ರೀಟ್ಮೆಂಟ್ ಇನ್ ಕೋರ್ಟ್ಸ್ಗಳಿಗೆ ನೀವು ನೋಡ್ತೀರಿ. ಕೆಲವು ನಾವು ಇಲ್ಲಿ ಬೆಂಗಳೂರು ಕೋರ್ಟಲ್ಲಿ ಅಬ್ಜೆಕ್ಷನ್ ಆಗಿತ್ತು, ಏನು 11 ಗಂಟೆಗೆ ಹಾಕ್ತಾರೆ, 2 ಗಂಟೆ ಬೇಲ್ ಬಂದ್ಬಿಡುತ್ತೆ. 11 ಗಂಟೆಗೆ ಕೇಸ್ ಫೈಲ್ ಮಾಡ್ತಾರೆ, 2 ಗಂಟೆಗೆ ಕೋರ್ಟ್ಗೆ ಬಂದಾಗುತ್ತೆ, 2:15 ಜಡ್ಜ್ಮೆಂಟೇ ಬಂದಾಗುತ್ತೆ. ಅದೇ ಒಬ್ಬ ಕಾಮನ್ ಪರ್ಸನ್ 1 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಅವನ ಕೋರ್ಟ್ಗೆ ಕೇಸ್ ಬರಲಿಕ್ಕೆ ಅಂತ ಇತ್ತು. ಆ್ಯಂಡ್ ಈ ಜಡ್ಜ್ಮೆಂಟ್ ಎವ್ರಿ ಹೈಕೋರ್ಟ್ಗೆ ಕೊಡಿ ಅಂತ ಏನಕ್ಕೆ ಕೇಳಿದ್ದಾರೆ ಕೇಳಿ, ಟು ಸ್ಟಾಪ್ ದಿಸ್ VVIP ಫೆಸಿಲಿಟಿ ಇನ್ ದ ಕೋರ್ಟ್ಸ್. ಜನಸಾಮಾನ್ಯರಿಗೆ ಅನಿಸ್ಬೇಕು ದರ್ ಇಸ್ ನೋ VVIP ಫೆಸಿಲಿಟಿ ಇನ್ ಕೋರ್ಟ್, VVIP ಕೋಟಾ ಅಂತ ಒಂದು ಕೋರ್ಟಲ್ಲಿ ಇಲ್ಲ ಅನ್ನೋದಕ್ಕೆ, ನೀವು VVIP ಆಗಿ ಇನ್ನೊಬ್ಬರನ್ನು ಟ್ರೀಟ್ಮೆಂಟ್ ಮಾಡಬೇಡಿ ಅನ್ನೋದಕ್ಕೆ. ದಿಸ್ ಇಸ್ ದ ವೆರಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಸೇಮ್ ದರ್ ಇಸ್ ನೋ VVIP, ಇಟ್ ಇಸ್ ಸೇಮ್. ಅದಕ್ಕೆ ಹೇಳಿದು ಎವ್ರಿಬಡಿ ಇಸ್ ನಾಟ್ ಬಿಲೋ ದ ಲಾ ಆರ್ ಅಬೌವ್ ದ ಲಾ ಅಂತ. ನೀನು ಲಾ ಕಾನೂನಿಗಿಂತ ಕೆಳಗಡೆವೂ ಅಲ್ಲ, ಸಮಾನ. ನೀನು ಮೇಲ್ಗಡೆವೂ ಅಲ್ಲ. ಬಟ್ ಯುವರ್ ಡ್ಯೂಟಿ, ಯು ಆರ್ ಬೌಂಡ್ ಟು ಡೂ ದ್ಯಾಟ್. ಇಟ್ ಈಸ್ ಯುವರ್ ರೈಟ್. ಡೋಂಟ್ ಫೇವರ್ ಅಸ್. ನೀನು ಕೋರ್ಟ್ಗೆ ಬಂದ ಕೂಡಲೇ ಸರೆಂಡರ್ ಆಗ ಅಂತ ಹೇಳಿ ಸರೆಂಡರ್ ಆಗೋದು ಇಟ್ ಈಸ್ ನಾಟ್ ಎ ಫೇವರಿಂಗ್. ಇಟ್ ಈಸ್ ಯುವರ್ ರೈಟ್. ದೆರ್ ಈಸ್ ನೋ ಅದರ್ ಚಾಯ್ಸ್. ಬಟ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಾಗ್ತಿರೋ ಬೆಳವಣಿಗೆಗಳ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಸರ್. ಅಂದರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈಗ ಮೆಡಿಕಲ್ ಟೆಸ್ಟ್ ಆಲ್ಮೋಸ್ಟ್ ಅಂತ್ಯ ಆಗಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದ ಲೈವ್ ದೃಶ್ಯಾವಳಿಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಒಂದು ಕಡೆ ನಾನು ಹೇಳ್ತಾ ಇದ್ನಲ್ಲ ಎಂಥ ಕಾಕತಾಳೀಯ ಅಂತ. ಒಂದು ಕಡೆ ಪೂಜೆ ಪುನಸ್ಕಾರ ಟೆಂಪಲ್ ರನ್ ಎಲ್ಲ ಮಾಡ್ತಾರೆ,
ಈ ಆರೋಪಿ ಸ್ಥಾನದಲ್ಲಿದ್ದವರು. ನಾನು ಹೇಳಿದ್ನಲ್ಲ ಆಗಲೇ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಆ ಲೈನನ್ನು. ತನಗೆ ತಾನೇ ಶತ್ರು ದರ್ಶನ್, ಅದನ್ನ ಅರಿಯದೆ ದರ್ಶನ್ ಶತ್ರು ಸಂಹಾರ ಯಾಗವನ್ನ ಕೇರಳದಲ್ಲಿ ಮಾಡ್ಕೊಂಡ್ಬರ್ತಾನೆ. ಶತ್ರು ಸಂಹಾರ ಆಗೇ ಹೋಯ್ತು, ಬೇಲ್ ಕ್ಯಾನ್ಸಲ್ ಆಯಿತು. ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂದಿನ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಸ್ಟೇಷನ್ನಲ್ಲೇ ಈಗ ಅಷ್ಟು ಆರೋಪಿಗಳಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಅವರನ್ನ, ಆರೋಪಿಗಳನ್ನ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ.